ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ 40 ಇಂಚು ಅಪ್ಪರ್ ಚೆಸ್ಟ್ 40 ಇಂಚು, ಫುಲ್ ಬಸ್ಟ್ ಬಂದು 41 ಇಂಚು. ಸೊ ಇವ್ರದ್ದು ಯಾರ್ಯಾರ್ದು ಈ ಮೆಷರ್ಮೆಂಟ್ ಇದೆ, 40 ಇಂಚು ಅಥವಾ 39 ಇಂಚು ಅಥವಾ 41 ಇಂಚು ಅಪ್ಪರ್ ಚೆಸ್ಟ್ ಯಾರ್ಯಾರ್ದಿದೆ, ಸೊ ಅಂಥವರೆಲ್ಲ. ಸೊ ಇವಾಗ ಇದರಲ್ಲಿ ಬ್ಯಾಕ್ ಅಲ್ಲಿ ಡೀಪ್ ಬಂದು 10 ಇಂಚು ಡೀಪ್ ಮತ್ತೆ ಬ್ರಾಡ್ ನೆಕ್ ಇದೆ ಇದು. ಸೊ ಈ ಮೆಷರ್ಮೆಂಟ್ ಯಾರ್ಯಾರು ಹಾಕ್ತೀರಾ, ಸೊ ಅವರು ಈ ಬ್ಲೌಸ್ಗೆ ನಾನು ಏನ್ ಮೆಷರ್ಮೆಂಟ್ ಹಾಕ್ತೀನಿ, ಶೋಲ್ಡರ್ ಇದೆಲ್ಲ, ಸೊ ಇವರು ಆರಾಮ್ಸೆ ನೀವು ಇದನ್ನ ಹಾಕೊಂಡು ಬ್ಲೌಸ್ನ ಕಟಿಂಗ್ ಮಾಡ್ಬೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜನವರಿ 6ನೇ ತಾರೀಕು ಹೊಸ ವರ್ಷ 2025 ಜನವರಿ 6ನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ 12th ಬ್ಯಾಚ್ ಶುರುವಾಗ್ತಾ ಇದೆ, 12ನೇ ಬ್ಯಾಚ್ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ತುಂಬಾ ಇದೆ ನೋಡಿ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಅದು ಒಂದು ವಿಡಿಯೋ ಇದೆ, ಸೊ ಆ ವಿಡಿಯೋನ ಪಿನ್ ಮಾಡಿರ್ತೀನಿ. ಸೊ ಸೇರ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ನೋಡಿ ಡಿಸೈಡ್ ಮಾಡಿ ಸೇರ್ಕೊಳ್ಬಹುದು. ಇನ್ ಕೇಸ್ ಹಂಗೂ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಿದೆ ನಂಬರ್ಗೆ ವಾಟ್ಸಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ನ ಕೊಡಿ ಅಂತ ಕೇಳಿದ್ರೆ ಅಲ್ಲೂ ಕೂಡ ಕೊಡ್ತೀವಿ, ಓಕೆನಾ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವ್ರದ್ದು ಲೆಂತ್ ಬಂದು ರೆಡಿ ಲೆಂತ್ ಬಂದು 14 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ 15 ಇಂಚು ಬ್ಯಾಕ್ ಪಾರ್ಟ್ ತಗೊತಾ ಇದ್ದೀನಿ. ಸೊ ಲೆಂತ್ ಆಯ್ತು ನೋಡಿ, ಇದು ಬಂದು ಎಕ್ಸ್ಟ್ರಾ, ಓಕೆನಾ. ಸೊ ಇವ್ರದ್ದು ಬ್ಯಾಕ್ ಅಲ್ಲಿ 10 ಇಂಚು ಡೀಪ್ ನೆಕ್ ಇದೆ. ಸೊ ಅಪ್ಪರ್ ಚೆಸ್ಟ್ ಬಂದು 40 ಇಂಚು, ಬ್ಯಾಕ್ ಅಲ್ಲಿ 10 ಇಂಚು ಡೀಪ್ ಇದೆ. ಸೊ ಇಂಥವ್ರಿಗೆ ನಾನು ಶೋಲ್ಡರ್ ತಗೊಳ್ಳೋಂಥದ್ದು 2.25 ಇಂಚು ನೆಕ್ ಬಿಡ್ತು ತಗೊಳ್ತೀನಿ. ಇಲ್ಲಿಂದ 2.25 ಇಂಚು ಶೋಲ್ಡರ್ ತಗೊಳ್ತೀವಿ. ಸೊ ರೆಡಿ ಶೋಲ್ಡರ್ 2 ಇಂಚು ಬರುತ್ತೆ. ಬೇಕಿದ್ರೆ ನೀವು ಒಂದೊಂದು 1/4 ಇಂಚು ಎಕ್ಸ್ಟ್ರಾ ತಗೊಳ್ಬಹುದು. 1/4 ಇಂಚು ಬೇಕಾದ್ರೆ 40 ಇಂಚ್ ಅಪ್ಪರ್ ಚೆಸ್ಟ್ ಅಲ್ವಾ ಇರೋದು. ಸೊ ಶೋಲ್ಡರ್ ಬೇಕಾದ್ರೆ ಅವ್ರೊಂದು 1/4 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಸೊ ಟೋಟಲ್ 5.25 ಇಂಚ್ ಆಗುತ್ತೆ. ಟೋಟಲ್ 5.25 ಇಂಚ್ ಆಗುತ್ತೆ. ಇದಕ್ಕೆ 1/2 ಇಂಚು ಸೇರಿಸಿ 5.25 ಇಂಚ್ಗೆ ಆರ್ಮೋಲ್ ಡೆಪ್ತ್ ಅಥವಾ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಳ್ಳಿ. ಇದಾದ್ಮೇಲೆ ಇಲ್ಲಿಂದ ಏನು 5.25 ಇದೆ, ಸಾರಿ 5.25 ಇಂಚು. ಸೊ ಅದೇ 5.25 ಇಂಚ್ನ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಯಾರು ಬೇಕಾದ್ರೂ ಅಪ್ಪರ್ ಚೆಸ್ಟ್ 40 ಇಂಚ್ ಇದ್ದು 10 ಇಂಚು ಡೀಪ್ ನೆಕ್ ಹಾಗೆ ಬ್ರಾಡ್ ನೆಕ್ ಯಾರು ಇಷ್ಟಪಡ್ತಾರೆ ಅಂಥವ್ರು ಆರಾಮ್ಸೆ ಈ ಏನ್ ಶೋಲ್ಡರ್ ಮತ್ತೆ ಆರ್ಮೋಲ್ ಲೆಂತ್ ನ ಮಾರ್ಕ್ ಹಾಕೊಳ್ಬಹುದು. ಇದಾದ್ಮೇಲೆ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 40 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್, ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಹಾಕೊಂಡು ಶೇಪ್ ಕೊಡಿತಾರೆ. ಅದಾದ್ಮೇಲೆ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು ರೆಡಿ 10 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 10.25 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಬ್ರಾಡ್ ಇಲ್ಲಿ ಸ್ವಲ್ಪ 3.25 ಇಂಚು, ಅಂದ್ರೆ ಓಪನ್ ಅಲ್ಲಿ ಇದು 7 ಇಂಚು. ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಓಪನ್ ಅಲ್ಲಿ ಇಷ್ಟಿರುತ್ತೆ, ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದು 7.25 ಟರ್ನ್ ಆಗುತ್ತೆ. ಸೊ ಸಾಕು ಬ್ರಾಡ್ 40 ಇಂಚು ಯಾರಿದ್ದೀರಾ, ಬ್ರಾಡ್ ಯಾರು ಇಷ್ಟಪಡ್ತೀರಾ, ಸೊ ಅಂಥವ್ರು ಇಷ್ಟು ಬ್ರಾಡ್ ಇಟ್ಕೊಳ್ಳಿ. ತುಂಬಾ ಓವರ್ ಡೀಪ್ ಅನ್ಸಲ್ಲ, ಓವರ್ ಬ್ರಾಡ್ ಅನ್ಸಲ್ಲ, ತುಂಬಾ ಕಡಿಮೆ ಬ್ರಾಡ್ ಅನ್ಸಲ್ಲ, ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಹಾಕೊಳ್ಳಿ. ಈಗ ಸೊಂಟದ ಸುತ್ತಳತೆ ಬಂದು ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ ಬಂದು 34 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25, ಅದಕ್ಕೆ 1 ಇಂಚು ಸೇರಿಸಿ 9.25 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಟೇಪ್ನ ಈ ರೀತಿ ಮಡಚಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಲೈನ್ ಏನಿದೆ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಡೀಪ್ ಏನಿದೆ, ಸೊ ಇದಕ್ಕೂ ನಾವೇನು
ಡಾಟ್ ಲೆಂತ್ ಹಾಕ್ತೀವಿ. ಈ ಸ್ಪೇಸ್ ಅಲ್ಲಿ 1 ಇಂಚ್ ಅಷ್ಟು ಗ್ಯಾಪ್ ಇರಲಿ. ಸೊ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚು. ಸೊ ಬ್ಯಾಕ್ ಅಲ್ಲಿ ಡಾಟ್ ಮಾರ್ಕ್ ನ ಹಾಕೊಳ್ಳಿ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟಿಂಗ್. ಸೊ ಈ ಮೆಷರ್ಮೆಂಟ್ ಆರಾಮಾಗಿ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಹಾಕೊಳ್ಳೋಣ. ಸೊ ಇಷ್ಟ ಆದ್ಮೇಲೆ ಆರ್ಮೋಲ್ ರೌಂಡ್ ಸರಿ ಬಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 1/2 ಇಂಚ್ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡೋಣ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ. ಟೇಪ್ನ ಈ ರೀತಿ ಇಟ್ಕೊಂಡು ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 18.5. 18.5ನಲ್ಲಿ ಅರ್ಧ ಅಂದ್ರೆ ನಮಗೆ 9.25 ಬರಬೇಕು ನೋಡಿ. 1 ಪಾಯಿಂಟ್ ಅಷ್ಟು 9.25 ಅಂದ್ರೆ 1 ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಿದೆ. ಇಟ್ಸ್ ಓಕೆ, ನಡೆಯುತ್ತೆ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟಿಂಗ್. ಈಗ ನಾವು ಫ್ರಂಟ್ ಪಾರ್ಟ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಫಸ್ಟ್ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ಗೂ ಮತ್ತೆ ಫ್ರಂಟ್ ಪಾರ್ಟ್ಗೂ ಚೇಂಜಸ್ ಏನಪ್ಪಾ ಅಂದ್ರೆ ಬ್ಯಾಕ್ ಅಲ್ಲಿ 1/2 ಇಂಚು ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳಿ ಮಾರ್ಕ್ ಹಾಕ್ತೀವಿ. ಸೊ ಆ ಮಾರ್ಕ್ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದೊಂದು. ಅದಾದ್ಮೇಲೆ ಲೆಂತ್ ಅಲ್ಲಿ ಚೇಂಜ್ ಇರುತ್ತೆ. ಏನು ರೆಡಿ 14 ಇಂಚು 1 ಇಂಚ್ ಸೇರಿಸಿದ್ವಿ ಬ್ಯಾಕ್ ಪಾರ್ಟ್ಗೆ. ಫ್ರಂಟ್ಗೆ 2 ಇಂಚ್ ಸೇರಿಸ್ಕೊಂಡು 16 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಬ್ಯಾಕ್ ಅಲ್ಲಿ ಏನ್ ನೀವು ಶೋಲ್ಡರ್ ಇಟ್ಟಿದ್ರಿ, ಆರ್ಮೋಲ್ ಡೆಪ್ತ್ ಅಥವಾ ಆರ್ಮೋಲ್ ಲೆಂತ್ ಇಟ್ಟಿದ್ರಿ, ಅದನ್ನೇ ಇಲ್ಲೂ ಕೂಡ ಇಟ್ಕೊಳ್ಳಿ. ಇಲ್ಲಿ ಏನಿಟ್ಟಿದ್ವಿ ಸೊ ಅಷ್ಟೇ ಇಲ್ಲೂ ಕೂಡ ಇಟ್ಕೊಳ್ಳಿ. ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದ್ರೆ ಅಪ್ಪರ್ ಚೆಸ್ಟ್ 10 ಇಂಚು. ಸೊ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಒಂದು 1/2 ಇಂಚು ಇಲ್ಲಿ ನಾನು ಡಾಟ್ಸ್ಗೋಸ್ಕರ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಾರ್ನರ್ ಇಂದ ಇಲ್ಲಿಂದ ಫ್ರಂಟ್ ಆರ್ಮೋಲ್ ಶೇಪ್ ನ ಕೊಡಿ. ಸೊ ಇಲ್ಲಿ 2/4 ಇಂಚು ಏನು ನೆಕ್ ವಿಡ್ತ್ ಇಟ್ಟಿದ್ವಿ, ಸೊ ಅದನ್ನ ನೀವು ಇಲ್ಲಿ ಇಟ್ಕೊಳ್ಳಿ. ಫ್ರಂಟಲ್ ಡೀಪ್ ಬಂದು ರೆಡಿ 7 ಇಂಚು, ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲೂ 2/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವ ಶೇಪ್ ಬೇಕು ಆ ಶೇಪ್ ನೀವು ಹಾಕೊಳ್ಬೋದು. ಇದಾದ್ಮೇಲೆ ಇಲ್ಲಿಂದ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಸೊ ರೆಡಿ 10.5, ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇದು ಬಂದು ಅಪೆಕ್ಸ್ ಪಾಯಿಂಟ್. ಇದಾದ್ಮೇಲೆ ಇಲ್ಲಿಂದ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಇದು ಬಂದು ಅಂಡರ್ ಬಸ್ಟ್ ಪಾಯಿಂಟ್. ಈಗ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿದಾಯ್ತು. ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್. ಸೊ ಇವ್ರದ್ದು ಬಂದು 41 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.25 ಆಗುತ್ತೆ. ಸೊ 10.25 ಇಂಚಿಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಅದೇ 10.25 ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಹಾಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಈಗ ಈ ಎಲ್ಲಾ ಪಾಯಿಂಟ್ಸ್ ಒಂದೇ ಲೈನ್ ಅಲ್ಲಿ ಬರಬೇಕು, ಆ ರೀತಿ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಇಲ್ಲಿ ನೇರ ಲೈನ್ ಹಾಕೊಳ್ಳಿ ಈ ರೀತಿ. ಈಗ ಬಸ್ಟ್ ಪಾಯಿಂಟ್ ನ ಮಾರ್ಕ್ ಹಾಕೋಣ. ನಮ್ಗೆ ಏನ್ ಮೇನ್ ಡಾಟ್ ಬೇಕು ಅದನ್ನ ಅಪ್ಪರ್ ಚೆಸ್ಟ್ ಏನಿದೆ 10ನೇ 1 ಭಾಗ. ಸೊ 4 ಬರುತ್ತೆ. ಅಪ್ಪರ್ ಚೆಸ್ಟ್ ನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ ಏನ್ ಬರುತ್ತೆ ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಇದು ಬಂದು 4 ಇಂಚು ಬಂದಿದೆ, ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ.
ಸೊ ಇದು ನಮ್ಮ ಮೇನ್ ಡಾಟ್. ಇದರ ಅಗಲ ಮಾರ್ಕ್ ಹಾಕೊಳ್ಳೋಣ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 34 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಬರುತ್ತೆ. ಓಕೆನಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಗ್ತಾ ಇದೆ? 1/4 ಇಂಚು. ಆ 1/4 ಇಂಚಿನ ನೀವಿಲ್ಲಿ ಎರಡೂ ಕಡೆ ಹಂಚಬೇಕು ಈ ರೀತಿ. ಈಗ ಲೈನ್ ಹಾಕೊಳ್ಳೋಣ. ಇದಾದ್ಮೇಲೆ ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಫ್ರಂಟ್ ಶೇಪ್ ಕೊಡಿ. ಈ ರೀತಿ. ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ 1.5 ಇಂಚು ವಿಡ್ತಲ್ಲಿ ಮಾರ್ಕ್ ಹಾಕೊಂಡು 2ನೇ ಡಾಟ್ ಹಾಕೊಳ್ಳಿ. ಇಲ್ಲಿಂದನೂ ಅಷ್ಟೇ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು 3ನೇ ಡಾಟ್ ಹಾಕೊಳ್ಳೋಣ. ಏನ್ ಮೇನ್ ಡಾಟ್ ಇದೆ ಇಲ್ಲಿಂದ ನೇರ ಟೇಪ್ನ ಈ ರೀತಿ ಇಟ್ಕೊಳ್ಳಿ. 1.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ, ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ 4ನೇ ಡಾಟ್. ಇದು ನಮ್ಮ ಫ್ರಂಟ್ ಪಾರ್ಟ್ನ ಕಟಿಂಗು. ಸೊ ನೆಕ್ಸ್ಟ್ ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಕಟಿಂಗ್ ಇವ್ರದ್ದು ರೆಡಿ 5 ಇಂಚು. ಅದಕ್ಕೆ 1 ಇಂಚು ಸೇರಿಸಿ 6 ಇಂಚಿಗೆ ನಾನಿಲ್ಲಿ ಉದ್ದ ತಗೊಳ್ತಾ ಇದ್ದೀನಿ. ಪೇಪರ್ನ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ. ಈ ರೀತಿ ಲೈನ್ ಹಾಕೊಂಡು ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡೋಣ. ಈಗ ಕ್ಯಾಪ್ ಹೈಟ್. ಸೊ ಇವ್ರದ್ದು 40 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 4 ಬರುತ್ತೆ. 40 ಇಂಚು 10ರಿಂದ ಡಿವೈಡೆಡ್ ಬೈ ಮಾಡಿದಾಗ ಕ್ಯಾಪ್ ಹೈಟ್ನ ನಾವು ತಗೊಳ್ಬೋದು. 4 ಬರುತ್ತೆ. ಸೊ ಇದನ್ನ ಇಲ್ಲಿ ಮಾರ್ಕ್ ಹಾಕಿ ಕ್ಯಾಪ್ ಹೈಟ್. ಅದಾದ್ಮೇಲೆ ಈ ಕಾರ್ನರ್ ಇಂದ ಇವ್ರದ್ದು ಏನ್ ಆರ್ಮೋಲ್ ರೌಂಡ್ ಇದೆ 18.5 ಅಂದ್ರೆ 9.25 ಇಂಚು. ಈ ಕಾರ್ನರ್ ಇಂದ ಈ ಲೈನ್ ಮೇಲೆ 9.25 ಇಂಚು ಬರ್ಬೇಕು. ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ. ಈ ರೀತಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಇವ್ರದ್ದು ತೋಳಿನ ಸುತ್ತಳತೆ ಬಂದು 14 ಇಂಚು. ಅದ್ರಲ್ಲಿ ಅರ್ಧ ಅಂದ್ರೆ 7 ಇಂಚು. ಇಲ್ಲಿಂದ 2 ಇಂಚು ಮಾರ್ಜಿನ್. ಈ ರೀತಿ. ಸೊ ಇಲ್ಲಿ ಬರೀ ಬ್ಯಾಕ್ ಸ್ಲೀವ್ ಆರ್ಮೋಲ್ ಶೇಪ್ ಹಾಕಿದೀವಿ. ಸೊ ಫ್ರಂಟ್ ಸ್ಲೀವ್ ಆರ್ಮೋಲ್ ಶೇಪ್ನ ನೋಡಿ ಈ ರೀತಿ. ಇದು ನಮ್ಮ 40 ಇಂಚು ಬಸ್ಟ್ ಅಪ್ಪರ್ ಚೆಸ್ಟ್ ಯಾರ್ದಿದೆ, 10 ಇಂಚು ಡೀಪ್ ನೆಕ್ ಯಾರ್ದಿದೆ ಅಂತೋರು. ಸೊ ಇವಾಗ ನಾನು ಏನು ತೋರಿಸ್ಕೊಟ್ಟೆ ಈ ಮೆಜರ್ಮೆಂಟ್ನ ನೀವು ಆರಾಮಾಗಿ ಹಾಕೊಳ್ಬೋದು. ಸೊ ಯಾವುದೇ ಯೋಚನೆ ಬೇಡ. 10 ಇಂಚು ಡೀಪ್ ನೆಕ್ ಇದ್ದಾಗ ಮಾತ್ರ ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ 9 ಇಂಚು 10 ಇಂಚು 11 ಇಂಚು ಈ 3 ಡೀಪ್ ನೆಕ್ ಇದ್ದಾಗ 100% ನೀವು ಈ ಮೆಷರ್ನ ನೀವು ಹಾಕೊಳ್ಬೋದು. 40 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ ಏನ್ ಡೀಪ್ ಬ್ರಾಡ್ ಎಲ್ಲ ಹೇಳಿದೀನಿ ಅದನ್ನೆಲ್ಲ ಖಂಡಿತ ನೀವು ಹಾಕೊಳ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಯಾರ್ಯಾರಿಗೆಲ್ಲ ಯೂಸ್ ಆಯ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ಮೆನ್ಷನ್ ಮಾಡಿ. 2025 ಹೊಸ ವರ್ಷ ಜನವರಿ 6ನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ 12ನೇ ಬ್ಯಾಚ್ ಶುರುವಾಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನೀವು ಕಲೀಲಿಲ್ಲ ಅಥವಾ ನೀವು ಕಲ್ತಿದ್ದೀರಾ ಆಲ್ರೆಡಿ ಅಂದ್ರೆ ಅವಶ್ಯಕತೆ ಇರೋರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.